ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಿಡ್ನಿ ಕಾಯಿಲೆಗಳು ಕೇವಲ ಕೆಲವೇ ಜನರಿಗೆ ಸೀಮಿತವಾದ ಸಮಸ್ಯೆಯಾಗಿ ಉಳಿದಿಲ್ಲ. ಇದೀಗ ಇದು ಸಾರ್ವಜನಿಕರನ್ನು ಕಾಡುವ ಬಹುದೊಡ್ಡ ಆರೋಗ್ಯ ಸಮಸ್ಯೆಯಾಗಿ ಬೆಳೆಯುತ್ತಿದೆ. ಬದಲಾದ ಜೀವನದ ಶೈಲಿಯ, ಹೆಚ್ಚುತ್ತಿರುವ ಮಧುಮೇಹ ಮತ್ತು ರಕ್ತದೊತ್ತಡ, ವಿಪರೀತ ಬಿಸಿಲು ಹಾಗೂ ದೇಹದಲ್ಲಿ ನೀರಿನಂಶ ಕಡಿಮೆ ಆಗುವಂತಹ ಕಾರಣಗಳಿಂದಾಗಿ ಕರ್ನಾಟಕದಲ್ಲಿ ಕಿಡ್ನಿ ಕಾಯಿಲೆಗಳು ಹೆಚ್ಚಾಗುತ್ತಿವೆ ಎಂದು ವೈದ್ಯಕೀಯ ತಜ್ಞರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪರಿಸರ ಮಾಲಿನ್ಯ ಮತ್ತು ಕೆಲಸದ ಸ್ಥಳದಲ್ಲಿ ಎದುರಾಗುವ ಹಾನಿಕಾರಕ ಅಂಶಗಳು ಕೂಡ ಕಿಡ್ನಿ ಸಮಸ್ಯೆಗಳಿಗೆ ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಕಾರಣವಾಗುತ್ತಿವೆ ಎಂಬುದನ್ನು ಅವರು ಎತ್ತಿ ತೋರಿಸಿದರು. ಭಾರವಾದ ಲೋಹಗಳು, ಕೀಟನಾಶಕಗಳು ಮತ್ತು ಕಾರ್ಖಾನೆ ರಾಸಾಯನಿಕಗಳಿಗೆ ದೀರ್ಘಕಾಲ ಒಡ್ಡಿಕೊಳ್ಳುವುದರಿಂದ ಕಿಡ್ನಿ ವೈಫಲ್ಯ ಹಾಗೂ ಕ್ಯಾನ್ಸರ್ ಉಂಟಾಗುತ್ತಿವೆ. ಹಾಗಾಗಿ ಈ ಬಗ್ಗೆ ಜನರಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸುವುದು, ಆರಂಭದಲ್ಲಿಯೇ ತಪಾಸಣೆ ಮಾಡಿಸಿಕೊಳ್ಳುವುದು ಹಾಗೂ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವುದು ಅಗತ್ಯವಾಗಿದೆ ಎಂದರು. ಬೆಂಗಳೂರಿನ ಹಳೆಯ ವಿಮಾನ ನಿಲ್ದಾಣ ರಸ್ತೆಯಲ್ಲಿರುವ ಮಣಿಪಾಲ್ ಆಸ್ಪತ್ರೆಯ ಮೂತ್ರಶಾಸ್ತ್ರ ಮತ್ತು ರೋಬೋಟಿಕ್ ಸರ್ಜರಿ ತಜ್ಞರಾದ ಡಾಕ್ಟರ್ ಮೊಹಮ್ಮದ್ ಶಾಹಿ ಅಲಿ ಅವರು ಗುಣಮುಖರಾದ ರೋಗಿಯೊಬ್ಬರ ಮಾಹಿತಿ ಹಂಚಿಕೊಂಡಿರುವುದು. 48 ವರ್ಷದ ರೋಗಿಯೊಬ್ಬರು ಈ ಹಿಂದೆ ಬೇರೆ ಆಸ್ಪತ್ರೆಯಲ್ಲಿ ಕಿಡ್ನಿ ಕ್ಯಾನ್ಸರ್ಗೆ ಚಿಕಿತ್ಸೆ ಪಡೆದಿದ್ದರು. ಆದರೆ ಅವರಿಗೆ ಮತ್ತೆ ಕ್ಯಾನ್ಸರ್ ಕಾಣಿಸಿಕೊಂಡಿತ್ತು. ಈ ಬಾರಿ ರೋಗದ ತೀವ್ರತೆ ಹೆಚ್ಚಾಗಿತ್ತು. ಕ್ಯಾನ್ಸರ್ ಇಡೀ ಕಿಡ್ನಿಗೆ ಮತ್ತು ಸುತ್ತಲಿನ ರಕ್ತನಾಳಗಳಿಗೆ ಹರಡಿತು. ಹೀಗಾಗಿ ಅತ್ಯಂತ ಸಂಕೀರ್ಣವಾದ ಮರು ಶಸ್ತ್ರಚಿಕಿತ್ಸೆ ಮಾಡಿ ಸುಮಾರು 10 ಸೆಂಟಿಮೀಟರ್ನಷ್ಟು ದೊಡ್ಡದಿದ್ದ ಗಡ್ಡೆ ಹಾಗೂ ಹಾನಿ ಒಳಗಾಗಿದ್ದ ರಕ್ತನಾಳಗಳನ್ನು ಯಶಸ್ವಿಯಾಗಿ ತೆಗೆದುಹಾಕಲಾಯಿತು. ವಿಶೇಷವೆಂದರೆ ಈ ಚಿಕಿತ್ಸೆಯ ಬಳಿಕ ಅವರಿಗೆ ಬೇರೆ ಯಾವುದೇ ಚಿಕಿತ್ಸೆ ಅಗತ್ಯವಿಲ್ಲವೆಂದರು. ಕಳೆದ 5 ವರ್ಷಗಳಿಂದ ಅವರು ಕ್ಯಾನ್ಸರ್ ಮುಕ್ತರಾಗಿ ಆರೋಗ್ಯವಾಗಿದ್ದಾರೆ ಮತ್ತು ಮರುಕಳಿಸುವ ಹಾಗೂ ಅಪಾಯಕಾರಿ ಹಂತದಲ್ಲಿರುವ ಕ್ಯಾನ್ಸರ್ ಪ್ರಕರಣದಲ್ಲಿಯೂ ನಿಖರವಾದ ಶಸ್ತ್ರಚಿಕಿತ್ಸೆ ಮಾಡಿದರೆ ರೋಗಿಗಳಿಗೆ ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯವಿದೆ ಎಂದು ಭರವಸೆ ನೀಡಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಸುಸ್ವಾಗತ. ಮಣಿಪಾಲ್ ಹಾಸ್ಪಿಟಲ್ ಅವರಿಂದ ನಾನು ಡಾಕ್ಟರ್ ಶಾಹಿದ್ ಅಂತ ಮಣಿಪಾಲ್ ಹಾಸ್ಪಿಟಲ್ ಯೂರಾಲಜಿ ಡಿಪಾರ್ಟ್ಮೆಂಟಿಂದ ಬರ್ತಾ ಇದ್ದೀನಿ. ನಮ್ಮಲ್ಲಿ ಯೂರಾಲಜಿ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮತ್ತು ರೋಬೋಟಿಕ್ ಸರ್ಜರಿಗೆ ಸಿದ್ಧವಾದಂಥ ಡಿಪಾರ್ಟ್ಮೆಂಟ್ ನಡೀತಕ್ಕದ್ದು. ಸುಮಾರು 15 ವರ್ಷದಿಂದ ನಾವು ಈ ಪ್ರೊಸೀಜರ್ಗಳನ್ನ ನಾವು ಮಾಡ್ತಾಯಿದ್ದೀವಿ. ಇವತ್ತಿನ ಸುದ್ದಿಗೋಷ್ಠಿಯ ರೀಸನ್ ಏನಂತ ಹೇಳಿದ್ರೆ, ಈ ಕಲ್ಯಾಣ ಕರ್ನಾಟಕ ಅಥವಾ HK ರೀಜನ್ ಅಂತ ಒಂದು ಸಪ್ರೇಟ್ ಒಂದು ಎಂಟಿಟಿ ಅಂತ ನೋಡಿದ್ರೆ ನಮಗೆ ಸುಮಾರು ಭಾಳ ಪೇಷಂಟ್ಸ್ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಸ್ಪೆಸಿಫಿಕ್ ಆಗಿ ಏನು ರೀಸನ್ ಬರುತ್ತೆ ಅಂತ ಅಂದರೆ, ಈ ಜನರದ ಈ ಜೋಗ್ರಫಿಕಲ್ ರೀಜನ್ ಸ್ವಲ್ಪ ಡಿಫ್ರೆಂಟ್. ಏನಂತ ಹೇಳ್ತಿದ್ರೆ, ಕಿಡ್ನಿ ಸ್ಟೋನ್ ಸಮಸ್ಯೆ, ಡಿಹೈಡ್ರೇಷನ್ ಮತ್ತು ನೀರಿನ ಬದಲಾವಣೆಗೋಸ್ಕರ ನಾವು ಭಾಳಷ್ಟು ನೆಗ್ಲೆಕ್ಟೆಡ್ ಪೇಷಂಟ್ಸ್ನ ನಾವು ನೋಡ್ತಾ ಇದ್ದೀವಿ. ಸಪೋಸ್ ನಾವು 100 ಪೇಷಂಟ್ಸ್ ನೋಡಿದ್ರೆ ಸುಮಾರು 10ರಿಂದ 15 ಪೇಷಂಟ್ಸ್ ನಾವು ಈಗಾಗಲೇ ನೋಡ್ತಾ ಇದ್ವಿ. ಡಿಹೈಡ್ರೇಷನ್ಗೋಸ್ಕರ, ನೀರಿನ ಕೊರತೆ, ಹಾರ್ಡ್ ವಾಟರ್ ಏನಂದರೆ ಗ್ರೌಂಡ್ ವಾಟರ್ ಚೇಂಜಸ್ ರಿಂದ ಸುಮಾರು ಕಿಡ್ನಿ ಸ್ಟೋನ್ಸ್ ಕೊರತೆ ಭಾಳ ಜಾಸ್ತಿ ಇದೆ ಈ ಪೇಷಂಟ್ಸಲ್ಲಿ. ಸಪೋಸ್ ಕಿಡ್ನಿ ಸ್ಟೋನ್ಸ್, ಅಪ್ಪರ್ ಟ್ರ್ಯಾಕ್ಟ್ ಪ್ರಾಬ್ಲಮ್ಸ್ ಕಾಮನ್ ಆಗಿ ನಾವು ನೋಡ್ತಾ ಇದ್ವಿ. ಅದರಲ್ಲೂ ನಾವು ಹೆಚ್ಚಿನ ಅಂಶ ಏನು ನೋಡ್ತಾ ಇದ್ವಿ ಅಂದರೆ, ಆಬ್ಸ್ಟ್ರಕ್ಟೆಡ್ ಯೂರೋಪತಿ, ಕಿಡ್ನಿ ಫೇಲ್ಯೂರ್ ಆಗಿರುವಂಥ ಪೇಷಂಟ್ಸ್, ಸ್ಟೋನ್ ಡಿಸೀಸಿಂದ ನಾವು ಭಾಳಷ್ಟು ನೋಡ್ತಾ ಇದ್ವಿ. ಇನ್ನೊಂದು ಕ್ಯಾಟಗರಿ ಪೇಷಂಟ್ಸ್ ಏನಂತ ಹೇಳಿದರೆ, ನಾವು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂದರೆ CKD ಪೇಷಂಟ್ಸ್, ಯಂಗ್ ಪೇಷಂಟ್ಸಲ್ಲೂ ನಾವು ಜಾಸ್ತಿ ಈ ಜಾಗ್ರಫಿಯಿಂದ ನಾವು ಭಾಳ ಪೇಷಂಟ್ಸ್ ನಾವು ನೋಡ್ತಿದ್ವಿ. ಥರ್ಡ್ ರೀಸನ್ ಏನಂತಂದರೆ, ಪ್ರಾಸ್ಟೇಟ್ ಮತ್ತು ಅರ್ಲಿ ಪ್ರಾಸ್ಟೇಟ್ ಒಬ್ಸ್ಟ್ರಕ್ಷನ್, ರಿಟೆನ್ಷನ್ ಪೇಷಂಟ್ಸ್, ಕೆಲವೊಮ್ಮೆ ಅಡ್ವಾನ್ಸ್ಡ್ ಕ್ಯಾನ್ಸರ್ ಪ್ರಾಸ್ಟೇಟ್ ಪೇಷಂಟ್ಸ್ ನಾವು ಹೆಚ್ಚಾಗಿ ನಾವು ಈ ಪೇಷಂಟ್ಸಲ್ಲಿ ನಾವು ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ನಾವು ಮತ್ತೆ ಸಾಕಷ್ಟು ಡೀಟೇಲಾಗಿ ನಾವು ಮತ್ತೆ ಬರೋಣ. ಶುರುವಾಗಿ ನಾವು ಕ್ರಾನಿಕ್ ಕಿಡ್ನಿ ಡಿಸೀಸ್ ಮತ್ತು ಈ ಪೇಷಂಟ್ಸ್ನ ಹೇಗೆ ಮ್ಯಾನೇಜ್ ಮಾಡ್ತೀವಿ, ಲೇಟ್ ಪ್ರೆಸೆಂಟೇಷನ್ ಅಂದರೆ ತಡೆಗಟ್ಟು ಲೇಟ್ ಪ್ರೆಸೆಂಟೇಷನ್ ಹೇಗಾಗ್ತಾ ಇದೆ ಪೇಷಂಟ್ಸಲ್ಲಿ ನೋಡೋಕ್ಕೆ ನಾವು ಡಾಕ್ಟರ್ ಫಾದ್ ಖಾನಿಂದ ಶುರುವಾಗಿ ಮಾತಾಡೋಣ. ಥ್ಯಾಂಕ್ ಯು. ಈ ಒಂದು ಸಮಾರಂಭದಲ್ಲಿ ಮಣಿಪಾಲ್
ಓಲ್ಡ್ ಎಫರ್ಟೋಡ್ ವೈದ್ಯರುಗಳಾದ ಡಾಕ್ಟರ್ ಶಾಹಿದ್ ಸರ್ ಮತ್ತು ಡಾಕ್ಟರ್ ಮೊಹಮ್ಮದ್ ಫಾಜ್ ಸರು, ಡಾಕ್ಟರ್ ಪ್ರಶಾಂತ್ ಹಾಗೂ ನಮ್ಮೆಲ್ಲ ಮಾಧ್ಯಮ ಮಿತ್ರರು, ಈ ಒಂದು ಆಯೋಜನೆ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಇವತ್ತು ವೈದ್ಯರುಗಳು ಟೈಮ್ ತೊಗೊಂಡು ನಮ್ಮ ಜನರಿಗೆ ಅರಿವು ಮೂಡಿಸ್ಬೇಕಂತೇಳಿ ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವ್ರಿಗೆ ಮೊದಲೇ ಧನ್ಯವಾದಗಳು ತಿಳಿಸುತ್ತೇನೆ. ನಾನು ಇವತ್ತಿನ ದಿವಸ ನಿಮ್ಮ ಹತ್ತಿರ ಮಾತಾಡಬೇಕಾದ್ರೆ ನಾನು ಪುನರ್ಜನ್ಮ ಪಡೆದು ಆ ವೈದ್ಯರುಗಳಿಂದ ಒಂದು ಕಿಡ್ನಿ ಕಸಿ ಮಾಡ್ಕೊಂಡು ಬಂದು ಮಾತಾಡೋಕ್ಕೆ ಸಾಧ್ಯ ಆಗಿತ್ತು ಅಂತಂದರೆ ಅವರ ಆಶೀರ್ವಾದಗಳಿಂದ. ಅಲ್ಲಿ ಒಳ್ಳೆಯ ಸಲಹೆ ಮತ್ತು ಮೊದಲನೇದಾಗಿ ನನಗೆ ಒಂದು 10-15 ವರ್ಷದಿಂದ ಕಿಡ್ನಿ ವೈಫಲ್ಯ ಆಗಿತ್ತು. ಔಷಧಿಗಳಿಂದ ಟ್ರೀಟ್ಮೆಂಟ್ ಕೊಡ್ತಾ ಬಂದರು. ವಿಕೋಪಕ್ಕೆ ಹೋದಾಗ ಅದು ಕಸಿ ಮಾಡೋಣ ಅಂಥೇಳಿ ಅವರು ಸಲಹೆ ನೀಡಿದರು. ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಸರು ಮತ್ತು ವೈದ್ಯರುಗಳಾದ ಡಾಕ್ಟರ್ ಮೊಹಮ್ಮದ್ ಫಾಜ್ ಸರು, ಶಾಹಿದ್ ಸರು ಅವ್ರದ್ದೊಂದು ಸಮಿತಿ ಇದೆ. ಮಾಡಬೇಕು ಮಾಡಬಾರ್ದು ಅನ್ನೋದೊಂದು ಸಮಿತಿ ಮಾಡಿಕೊಂಡು ಯಾವ ಪೇಷಂಟ್ಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು, ಸಡನ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಲ್ಲ ಅವರು. ಫಸ್ಟ್ ಟ್ರೀಟ್ಮೆಂಟ್ ಕೊಡ್ತಾರೆ, ಆಮೇಲೆ ವಿಕೋಪಕ್ಕೆ ಅದು ವೈಫಲ್ಯ ಆದ ನಂತರ ಕೂಡ ಅವರು ಒಂದು ಒಳ್ಳೆಯ ಇದಕ್ಕೆ ತರಬೇಕಂತ ಪ್ರಯತ್ನ ಮಾಡ್ತಾರೆ. ಮಣಿಪಾಲ್ ಹಾಸ್ಪಿಟಲ್ ಓಲ್ಡ್ ಏರ್ಪೋರ್ಟ್ ರೋಡಿಂದ ನಾನು ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಈಗ 10 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ನಮ್ಮ ಟೀಮಲ್ಲಿ 5 ಜನ ಇದೆ. ಆ್ಯಂಡ್ ಸ್ಪೆಸಿಫಿಕ್ ಆಗಿ ಹೇಳಿದರೆ ಗುಲ್ಬರ್ಗದಿಂದ ಪೇಷಂಟ್ಗೆ CKD ಕ್ರಾನಿಕ್ ಕಿಡ್ನಿ ಡಿಸೀಸ್ ಸ್ವಲ್ಪ ಜಾಸ್ತಿ ಇದೆ. ಫಸ್ಟ್ ಆಫ್ ಆಲ್ ಕಿಡ್ನಿ ಡಿಸೀಸ್ 2 ಥರ ಇದೆ. ಒಂದು ಅಕ್ಯೂಟ್ ಕಿಡ್ನಿ ಇಂಜರಿ, ಒಂದು ಕ್ರಾನಿಕ್ ಕಿಡ್ನಿ ಡಿಸೀಸ್. ಅಕ್ಯೂಟ್ ಕಿಡ್ನಿ ಇಂಜರಿ ಒಂದು ಟೆಂಪ್ರರಿ ಇನ್ಸಲ್ಟ್ ಇರುತ್ತೆ. ಕಿಡ್ನಿ ಕಾಯಿಲೆ ಬಂದ ಮೇಲೆ ಸ್ವಲ್ಪ ದಿವಸ ವೇಟ್ ಮಾಡಬೇಕು, ರಿಕವರ್ ಆಗುತ್ತೆ. ಬಟ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ರಿಕವರ್ ಆಗೋದಿಲ್ಲ. ಜನರಲ್ ಆಗಿ 60% ಕ್ರಾನಿಕ್ ಕಿಡ್ನಿ ಡಿಸೀಸ್ ಕಾರಣ ಡಯಾಬಿಟಿಸ್, ಅನದರ್ 10-30% ಹೈಪರ್ ಟೆನ್ಷನ್. 2 ಮುಖ್ಯ ಕಾಯಿಲೆ, ಮುಖ್ಯ ಕಾರಣ ಫಾರ್ ಕ್ರಾನಿಕ್ ಕಿಡ್ನಿ ಡಿಸೀಸ್. Another type of chronic kidney disease is CKDU, chronic kidney disease of unknown origin. 2 ಕಿಡ್ನಿ ತುಂಬ ಚಿಕ್ಕದು ಇರುತ್ತೆ. ಯೂರಿನಲ್ಲಿ ಪ್ರೋಟೀನ್ ಅಷ್ಟು ಜಾಸ್ತಿ ಹೋಗಲ್ಲ, ಬ್ಲಡ್ ಜಾಸ್ತಿ ಹೋಗಲ್ಲ, ಬಟ್ ಬಾಡಿಯಲ್ಲಿ ಬ್ಲಡ್ ಕಡಿಮೆ ಇರುತ್ತೆ. ಹಿಮೋಗ್ಲೋಬಿನ್ ವಿಲ್ ಬಿ ಲೆಸ್. ದಿಸ್ ವಿ ಹ್ಯಾವ್ ನೋಟಿಸ್ಡ್. ಇದು ಗುಲ್ಬರ್ಗ ರೀಜನ್ ಅಲ್ಲಿ, ಬೀದರ್ ರೀಜನ್ ಅಲ್ಲಿ, ಬೆಳ್ಳಾರಿ ರೀಜನ್ ಅಲ್ಲಿ ತುಂಬಾ ಕಾಮನ್ ಇದೆ. ಯಾಕೆ? ಮೇ ಬಿ ಬಿಕಾಸ್ ಗ್ರೌಂಡ್ ವಾಟರ್ ಕಂಟೆಂಟ್ಸ್ ಕಾರಣ, ಹೆವಿ ಮೆಟಲ್ ಎಕ್ಸ್ಪೋಜರ್ ಕಾರಣ. ಇದು ಎಲ್ಲ ಜಾಗದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ, ಪೆಸ್ಟಿಸೈಡ್ಸ್, ಫರ್ಟಿಲೈಸರ್ಸ್, ಹೆವಿ ಮೆಟಲ್ಸ್ ಎಕ್ಸ್ಪೋಜರ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಸುಮಾರು ವರ್ಷ ಆದಮೇಲೆ ದ ಇಫೆಕ್ಟ್ ಆಫ್ ದೀಸ್ ಹೆವಿ ಮೆಟಲ್ಸ್ ಕಿಡ್ನಿಯಲ್ಲಿ ಬರುತ್ತೆ. ಅನ್ಫಾರ್ಚುನೇಟ್ಲಿ, ಫಾರ್ ಎಕ್ಸಾಂಪಲ್ ಲಿವರ್ ಕಾಯಿಲೆ ಇದ್ದರೆ ನಿಮ್ಮ ಕಣ್ಣು ಹಲ್ದಿ ಥರ ಆಗುತ್ತೆ. ಹಾರ್ಟ್ ಕಾಯಿಲೆ ಇದ್ದರೆ ಹೊಸರಾಡಲಿಕ್ಕೆ ಕಷ್ಟ ಇರುತ್ತೆ. ಲಂಗ್ಸಲ್ಲಿ ಕಾಯಿಲೆ ಇದ್ದರೆ ಕೆಮ್ಮು ಬರುತ್ತೆ. ಬಟ್ ಕಿಡ್ನಿ ಕಾಯಿಲೆ ಇದ್ದರೆ ಲಾಸ್ಟ್ ಸ್ಟೇಜಸ್ ತನಕ ಏನು ಸಿಂಪ್ಟಮ್ಸ್ ಇರಲ್ಲ. ಸ್ವಲ್ಪ ಕಾಲು ಉದ್ದ ಇರುತ್ತೆ. ಬ್ಲಡ್ ಟೆಸ್ಟ್ ಮತ್ತು ಯೂರಿನ್ ಟೆಸ್ಟ್ ಮಾಡಲಿಲ್ಲ ಅಂದರೆ ಕಾಯಿಲೆ ಗೊತ್ತಾಗಲ್ಲ.